ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಆರೋಪ, ಖಾಕಿಗೆ ಶರಣಾಗಿದ್ದ ಶಾಸಕ ಹರೀಶ್ ಪೂಂಜಾಗೆ ಜಾಮೀನು, ರಾತ್ರಿಗೆ ವಿಚಾರಣೆ ಬಳಿಕ ಬಿಡುಗಡೆ. ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸ, ಕಲುಷಿತ ನೀರು, ಅನಿಲ ಸೋರಿಕೆಯಿಂದ ಮೃತರಾದ ಕುಟುಂಬಕ್ಕೆ ಸಾಂತ್ವನ, ಹಲವು ಕಾರ್ಯಕ್ರಮಗಳಲ್ಲೂ ಭಾಗ. ಮೈಸೂರಿನಲ್ಲಿ ಕಲುಷಿತ ನೀರಿನಿಂದ ಅಸ್ವಸ್ಥ ಪ್ರಕರಣ, 94 ಮಂದಿಗೆ ಮುಂದುವರೆದ ಚಿಕಿತ್ಸೆ, ರೋಗಿಗಳ ಆರೋಗ್ಯ ವಿಚಾರಿಸಿದ ಸಚಿವ ಎಚ್.ಸಿ. ಮಹದೇವ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ, ಆರೋಪಿಗೆ 8 ತಾಸುಗಳ ಕಾಲ ಸಿಐಡಿ ಫುಲ್ ಡ್ರಿಲ್, ಕೊಲೆ ಬಗ್ಗೆ ಬಾಯ್ ಬಿಡದ ಗಿರೀಶ್. ನಾಯಿಗಳ ಕಾಟಕ್ಕೆ ಬೆಚ್ಚಿ ಬಿದ್ದ ಬೆಳಗಾವಿ, ಶ್ವಾನ ಕಡಿತಕ್ಕೆ ಒಳಗಾದವರ ಸಂಖ್ಯೆ ಭಾರೀ ಹೆಚ್ಚಳ, 16 ತಿಂಗಳಲ್ಲಿ 44,000 ಜನರ ಮೇಲೆ ಅಟ್ಯಾಕ್.